ಇರೋದು RSS ನ ಬ್ಯಾನ್ ಮಾಡಿ ಅಂತ ನಾನು ಹೇಳಿಲ್ಲ. RSS ನ ಚಟುವಟಿಕೆಯಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಅಂದ್ರೆ ಸರ್ಕಾರಿ ಶಾಲೆ ಆವರಣ ಜೊತೆಗೆ ಅದೇನೋ ಅಳಿಯ ಅಲ್ಲ ಮಗಳ ಗಂಡ ಆಯ್ತಪ್ಪ. ಈ ಬ್ಯಾನ್ ಮಾಡೋ ಏರಿಯಾಗೆ ನಿಮ್ಮಪ್ಪ ಯಾಕೆ ಹೋಗಿದ್ರು? ಅದು ಸರ್ಕಾರಿ ಜಾಗ, ಸಮರತಾ ಸಂಗಮ. ನಾನು ಭಾಗವಹಿಸಿದ್ದೆ ಅಲ್ಲಿ. ಆ ಬ್ಯಾನ್ ಮಾಡೋ ಅಂತ ಜಾಗಕ್ಕೆ ನಿಮ್ಮ ತಂದೆಯವರು ಹೋಗಿ ಅಲ್ಲಿ ಹೇಳ್ಬೇಕಾಯ್ತು ಧೈರ್ಯವಾಗಿ, ನಾನು ಇಲ್ಲಿ ಬಂದಿರೋದು ಬ್ಯಾನ್ ಮಾಡಕ್ಕೆ, ಮುಂದೆ ಇನ್ನೊಂದು 20 ವರ್ಷಕ್ಕೆ ನನ್ನ ಮಗ ಬರ್ತಾನೆ, ಅವತ್ತು ಈ ಡೈಲಾಗ್ ಹೊಡಿತಾನೆ, ಅದಕ್ಕೆ ನಾನು ಇವತ್ತು ಬಂದಿದ್ದೀನಿ ಅಂತ ಹೇಳೋಗೇನೆ ಆಯ್ತು. ನಾವು ನೋಡಿದಿರಲ್ಲ 150 ವರ್ಷದ ಹಿಂದೆ ಒಂದು ಸಿನಿಮಾ ಬಂದಿತ್ತು ರಾಜ್ಕುಮಾರ್ದು, ಹಂಗೆ ಹೇಳ್ಬೇಕಾಯ್ತು, ನನ್ನ ಮಗ ಮುಂದೆ ಇನ್ನು 25 ವರ್ಷ ಆದ್ಮೇಲೆ ಬರ್ತಾನೆ, ಈ ಡೈಲಾಗ್ ಹೊಡಿತಾನೆ, ಅದಕ್ಕೆ ನಾನು ಬಂದಿದ್ದೀನಿ, ನಾನು ಇದು ಬ್ಯಾನ್ ಮಾಡಕ್ಕೆ ಬಂದಿದ್ದೀನಿ ಹೇಳ್ಬೇಕಾಯ್ತು. ಒಂದ್ ಕಡೆ ಅಪ್ಪ ಹೋಗಿ ಅಲ್ಲಿ ಕಾಫಿ ತಿಂಡಿ ತಿನ್ಕೊಂಬತ್ತಾರೆ, ಇನ್ನೊಂದ್ ಕಡೆ ಮಗ ಬಂದ್ಬಿಟ್ಟು ನಾನು ಅದನ್ನ ಬ್ಯಾನ್ ಮಾಡ್ತೀನಿ, ನಿಷೇಧ ಮಾಡ್ತೀನಿ ಸರ್ಕಾರಿ ಸ್ಥಳದಲ್ಲಿ. ನಾನು ಹೇಳ್ತೀನಿ ಸರ್ಕಾರಿ ಸ್ಥಳ ಯಾರ್ದು? ಇವಾಗಪ್ಪ ನಾನು ಟ್ಯಾಕ್ಸ್ ಪೇಯರ್ ಅಪ್ಪ, ನಾನು ನಮ್ಮನೆ ಎದುರುಗಡೆ ಇರೋ ಗ್ರೌಂಡ್ ನಾನು ಯೂಸ್ ಮಾಡಕ್ಕೆ ಐ ಹ್ಯಾವ್ ಎ ರೈಟ್, ಮೈ ಮನಿ, ನನ್ನ ದುಡ್ಡಿಂದ ಪಾರ್ಕ್ ಮಾಡಿರೋದು, ನನ್ನ ದುಡ್ಡಿಂದ ಪ್ಲೇ ಗ್ರೌಂಡ್ ಮಾಡಿರೋದು, ಐ ಹ್ಯಾವ್ ಎ ರೈಟ್, ಐ ಹ್ಯಾವ್ ಎ ಸಿಟಿಸನ್. ನೀನ್ಯಾರಪ್ಪ ಕೇಳಕ್ಕೆ? ಈಗ ನಿಮ್ ಕಾಂಗ್ರೆಸ್ ಆಫೀಸ್ ಇದೆಯಪ್ಪ, ಅದು ಸರ್ಕಾರದೇ ಕೊಟ್ಟಿರೋದು, ಬಿಜೆಪಿ ಇದ್ದಾಗ ಕೊಟ್ಟಿದ್ರೋ ಯಾರಿದ್ದಾಗ ಕೊಟ್ಟಿದ್ರೋ ಗೊತ್ತಿಲ್ಲ. ಸರ್ಕಾರ ಇವಾಗ ಕಾಂಗ್ರೆಸ್ ಆಫೀಸ್ಗಳೆಲ್ಲ ಕೊಟ್ಟೈತಲ್ಲ, ಎಲ್ಲ ಸರ್ಕಾರದ್ದೇ ಕೊಟ್ಟಿದಿರಿ. ಅಲ್ಲಿ ಕುಕ್ಕರ್ ಬಾಂಬು ಲಾಸ್ಟ್ ಅಲ್ಲ ಅವನ್ಯಾರು ಬ್ರದರ್ಸು, ಅದೇ ನಿಮ್ ಫ್ರೆಂಡ್ ಹೇಳಿದ್ರಲ್ಲ, ಬ್ರದರ್ಸ್ ಅಂತ. ಆಮೇಲೆ ಹೇಳ್ತೀನಿ ಅದನ್ನ. ಹೌದು, ಅವ್ರು ಹೇಳಿದ್ರು, ಅವ್ರನ್ನೆಲ್ಲ ನೀವು ಕಾಂಗ್ರೆಸ್ ಆಫೀಸ್ಗೆ PFIನವ್ರು ಎಷ್ಟು ಜನ ಬಂದವ್ರು ನಿಮ್ ಕಾಂಗ್ರೆಸ್ ಆಫೀಸ್ಗೆ? KFD ಅವ್ರು ಎಷ್ಟು ಜನ ಬಂದವ್ರು ನಿಮ್ ಕಾಂಗ್ರೆಸ್ ಆಫೀಸ್ಗೆ? ದೇಶದ್ರೋಹಿಗಳನ್ನ ನೀವು ಬ್ರದರ್ ಅಂದವರು ನಿಮ್ ಕಾಂಗ್ರೆಸ್ ಪಾರ್ಟಿನ ಯಾಕೆ ಬ್ಯಾನ್ ಮಾಡಬಾರದು? ನೀವ್ ಹೇಳಿದ್ರಲ್ಲ RSS ಅದೇನೋ ಮತೀಯವಾದವನ್ನ ಮಾಡ್ತೈತೆ, ಹಂಗೆ ನೀವ್ ಯಾರು ಮಾಡ್ತಾ ಇದ್ದೀರಾ? ನೀವು ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದೀರಲ್ಲ, ಬಹುಸಂಖ್ಯಾತ ಹಿಂದೂಗಳನ್ನ ಅವಹೇಳನ ಮಾಡ್ತಾ ಇದ್ದೀರಾ. ಚಾಮುಂಡಿ ಬೆಟ್ಟ ನಮ್ಮದಲ್ಲ ಅಂದ್ರಿ, ಧರ್ಮಸ್ಥಳನ ಮುಚ್ಚಾಕನ ಅಂದ್ರಿ, ಸರ್ಕಾರದ ಸುಪ್ಪದಿಗೆ ತಗೊಬೇಕು ಅಂತ ಮಾಡಿದ್ರಿ. ಏನೋ ಅದು ಗುರಿ ತಪ್ಪೋಯ್ತು ಅಷ್ಟೇ. ಅದು ಇಕ್ಕಿದ ಗುರಿ ಅದನ್ನ ಧರ್ಮಸ್ಥಳನ ಮುಚ್ಚಕ್ಕೆ, ಆದ್ರೆ ಅಲ್ಲಿ SIT ತನಿಖೆಯಿಂದ ಸತ್ಯಾಂಶ ಹೊರಗಡೆ ಬಂತು, ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಇಲ್ಲ, ಗುರಿ ಇಟ್ಟಿದ್ದು ಅದಕ್ಕೆ, ಈ ಪ್ರಗತಿಪರರು ನಕ್ಸಲರು ಎಲ್ಲ ಸೇರ್ಕೊಂಡು ಗುರಿ ಇಟ್ಟಿದ್ದು ಅದಕ್ಕೆ ಮುಚ್ಚಕ್ಕೆ. ಅವ್ರು ಯಾರೋ ಹೇಳದಲ್ಲ, ಇಷ್ಟೊಂದು 1000 ಕೋಟಿ ಆದಾಯ ಬರುತ್ತಂತೆ, ಬಳ್ಕೊಂಬಿಡೋಣ ಅಂತ. ಹೆಂಗೋ ಸರ್ಕಾರದಲ್ಲಿ ದುಡ್ಡಿಲ್ಲ, ಪಾಪರ್ ಔಟ್ ಇದೆ. ಈಗ ನೋಡಿದ್ರಲ್ಲ ಆತ್ಮಹತ್ಯೆ ಆಗಿರೋವಂಥದ್ದು, ಸಂಬಳ ಕೊಡ್ದಿರ. ಈ ಧರ್ಮಸ್ಥಳದ ಹಣನೆಲ್ಲ ಒಂದು 1000 ಕೋಟಿನ ತಗೊಂಡು ಸೇರ್ಸ್ಕೊಂಬಿಡೋಣ ಅಂತ ಅಷ್ಟೇ ಐಡಿಯಾ ಮಾಡಿದ್ರು, ಫೇಲ್ ಆಯ್ತು. ಈಗ SIT ಮಾಡಿದ್ದೆ ನಾವು, ಕ್ಲೀನ್ ಚಿಟ್ ಕೊಟ್ಟಿದ್ದೆ ನಾವು. ನೀವೇನ್ರಿ ಕ್ಲೀನ್ ಚಿಟ್ ಕೊಡೋದು? ಕ್ಲೀನ್ ಚಿಟ್ ಕೊಡೋದು ನ್ಯಾಯಾಲಯ, SITನೂ ಅಲ್ಲ ಕ್ಲೀನ್ ಚಿಟ್ ಕೊಡೋದು, ಗೌರವಾನ್ವಿತ ನ್ಯಾಯಾಲಯ ಕ್ಲೀನ್ ಚಿಟ್ ಕೊಡೋದು. ಅವ್ರೇನ್ ಕೊಡ್ತಾರೆ ಕಾಯಣ. ಅಲ್ಲ ಸರ್, ಈಗ ಅವರು ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಮಾಡ್ತಿದ್ದಾರೆ ಅಂದ್ರೆ ಸರ್ಕಾರಿ ಶಾಲಾ ಕಾಲೇಜು ಮೈದಾನಗಳನ್ನ ಬಳಸ್ಕೊಳ್ಳೋದಂತೆ ನಿರ್ಬಂಧ ಆಗಬೇಕು. ಅಂದ್ರೆ ತಮಿಳುನಾಡಲ್ಲಿ ಈ ಮಾದರಿ ಇದೆ, ಅದನ್ನು ಮಾಡೋದಕ್ಕೆ ಮುಂದಾಗ್ತದೆ. ಅದನ್ನು ಮಾಡೋದಕ್ಕೊಂದು ಒಂದು ವೇಳೆ ಆ ರೀತಿಯಾದಂಥ ಒಂದು ಅಧಿಕೃತ ಆದೇಶ ರಾಜ್ಯ ಸರ್ಕಾರ ಮಾಡಿದ್ರೆ ಬಿಜೆಪಿ ಮತ್ತೆ RSS ಮುಂದಿನ ನಡೆ ಹೇಗೆ? ನನಗನ್ಸ್ತತೆ ಅವ್ರಿಗೆ ಆ ದಮ್ ಕಾಣಿಸ್ತಾ ಇಲ್ಲ, ಆ ಕೆಪಾಸಿಟಿ ಇಲ್ಲ. ಇನ್ನು ಇರೋದು ಎಷ್ಟು? ಇನ್ನೆರಡು ವರ್ಷ, 2 years, ಜಸ್ಟ್ 2 years ಅಷ್ಟೇ. 2 ವರ್ಷ ಔಟ್ ಗೋಯಿಂಗ್ ಹೋಗ್ತಾರೆ. ಹಂಗೇನ ಮಾಡಿದ್ರೆ ನಾನೇ ಫಸ್ಟು ಅವರೆಲ್ಲನ ಅನೌನ್ಸ್ ಮಾಡಲಿ, ಅಲ್ಲೇ ಹೋಗಿ ಮಾಡ್ತೀನಿ, ಅಲ್ಲೇ ಮಾಡ್ತೀನಿ ಸಂಘ ಶಾಖೆ. ಬರಕ್ಕೆ ಹೇಳಿ ಅವ್ರಿಗೆ. ಅದು ಯಾರ್ಯಾರ ಮಂತ್ರಿಗಳು, ಅಷ್ಟು ಜನ ಮಂತ್ರಿ ಬರಲಿ, ಅಲ್ಲಿ ಧೈರ್ಯ ಇದ್ರೆ ಇವ್ರು ಮಂತ್ರಿ ಬರಲಿ, ಇಲ್ಲಾಂದ್ರೆ ಪೊಲೀಸವ್ರನ್ನ ಕಳ್ಸೋದು ಬೇಡ. ಈಗ ಬ್ಯಾನ್ ಮಾಡಿದ್ಮೇಲೆ
ಪೊಲೀಸರನ್ನ ಕಳಿಸ್ಬೇಡಿ. ನೀವು ನಿಮ್ಗೆ ಧೈರ್ಯ ಇದ್ರೆ ನೀವೇ ಬನ್ನಿ. ನೀವೇ ಹೋಮ್ ಮಿನಿಸ್ಟ್ರು ಯಾವ ಮಿನಿಸ್ಟ್ರಿ ಇದೆ ಕರ್ಕೊಂಬಂದು ಆರ್ಡರ್ ಮಾಡಿ ನಾನು ಅರೆಸ್ಟ್ ಮಾಡಿ ನೋಡೋಣ ರೀ. ನಾನು ಹೇಳದಲ್ಲ, ನಿಮ್ ಕೈಲಿ ಆಗಲ್ರಿ. ನಿಮ್ಮ ಅಮ್ಮ ತಾತ ಮುತ್ತಾತ ಯಾರ ಕೈಲೂ ಮಾಡಕ್ಕಾಗ್ದಿದ್ದು. ಈ ದೇಶದ ಪ್ರಧಾನಿನೇ RSS ಅವರು. ಮೊನ್ನೆ RSS ಚಿತ್ರ ಬಿಡುಗಡೆ ಮಾಡಿದ್ದಾರೆ, ಕಾಯಿನ್ ಬಿಡುಗಡೆ ಮಾಡಿದ್ದಾರೆ, ಪೋಸ್ಟ್ ಬಿಡುಗಡೆ ಮಾಡಿದ್ದಾರೆ. ರಾಷ್ಟ್ರಪತಿ ನಿಮ್ಮನ್ನು ವಜಾ ಮಾಡೋ ಕೆಪಾಸಿಟಿ ಇರೋ ರಾಷ್ಟ್ರಪತಿನೂ ಬಿಜೆಪಿ ಅವ್ರಿ, ಸಾರಿ RSS ಅವ್ರಿ. ಗವರ್ನರು RSS, ಎಲ್ಲ ಅಲ್ಲೇ ಇರೋದು. ನೀವು ಸುಮ್ಮನೆ ಈ ಬೊಂಬೆ ತರ ಇದ್ದೀರಷ್ಟೇ.